ಮಾತಾಡಿದ್ದು. ಕಳೆದ ವರ್ಷ ಸುಮಾರು ಕೇಸಸ್ ಬಂದಿತ್ತು. ಆ ನಂತರ ನಮ್ಮಲ್ಲಿ ಹೈಯರ್ ಲೆವೆಲ್ದೆಲ್ಲ ಮೀಟಿಂಗ್ ಆಗಿ ಕೆಲವು ಹೊಸದಾಗಿ ನಾವು ತಂದಿದ್ದೆವು, ಹೊಸ ರೆಗ್ಯುಲೇಷನ್ಸೇ ತಂದಿದ್ದೆವು. ಈಗ ಪೆನಲ್ಟಿ 3 ಥರದ್ದು ಹಾಕಿದ್ದೆವು. ಈ ಥರ ಅವರು ಯಾರು ಮಾಡಿದರೆ ಅವರಿಗೆ ಪೆನಲ್ಟಿ ಇದೆ, ಮತ್ತು ಅದನ್ನು ಕರೆಕ್ಟ್ ಮಾಡೋಕ್ಕೆ ಕೂಡ ನಮ್ಮ ಎಷ್ಟು ಖರ್ಚಾಗ್ತದೆ ಸರ್ಕಾರದಿಂದ ಅದನ್ನು ಕೂಡ ಅವರಿಂದ ರಿಕವರಿ ಮಾಡುವಂಥ ಪ್ರಾವಧಾನ ಪೆನಲ್ಟಿದಲ್ಲಿ ಮಾಡಿದ್ವಿ. ಎಲ್ಲ ಕಡೆದೂ ಪೆನಲ್ಟಿ ಚಾಲೂ ಮಾಡಿದ್ದಾರೆ ಕಲೆಕ್ಟ್ ಮಾಡೋಕ್ಕೆ. ಈಗಲೂ ಅದು ಕಂಟಿನ್ಯೂ ಇದೆಯಾ ಸರ್? ಯಾಕಂದರೆ ಮಿಡಲಲ್ಲಿ ಒಂದು ಸ್ವಲ್ಪ ವಾಪಸ್ ತಗೊಂಡಿದ್ರು, ಆಗ ಅದು ವಿರೋಧ ಬಂದಿದ್ದಕ್ಕೆ. ಈಗ ಮತ್ತೆ ಅದು ಕಂಟಿನ್ಯೂ ಆಗುತ್ತಾ ಏನು? ಹಾಂ, ಖಂಡಿತ ಇದೆ. ಅದನ್ನು ಪೆನಲ್ಟಿದು ಪ್ರೊವಿಷನ್ ಇದೆ. ಮಧ್ಯದಲ್ಲಿ ಇಷ್ಟೇ ಇತ್ತು, ಪೆನಲ್ಟಿ ಅಮೌಂಟ್ ಏನು ಕಲೆಕ್ಟ್ ಆಗ್ತದೆ ಅದನ್ನು ಯಾವ ರೀತಿ ಬಳಸಬೇಕು. ಸೊ ನಾವು ಸರ್ಕಾರದಿಂದ ಕ್ಲಾರಿಫೈ ಮಾಡಿದ್ವಿ, ಇದನ್ನು ಡೆಂಗು ಪ್ರಿವೆನ್ಷನ್ ಆ್ಯಕ್ಟಿವಿಟೀಸಿಗೆ ಬಳಸಬೇಕು. ಉದಾಹರಣೆಗೆ ವಾಲಂಟಿಯರ್ಸನ್ನು ಕಳಿಸೋದು ಅಥವಾ IC ಅದರ ಬಗ್ಗೆ ಆ ಹಣ ಮಾತ್ರ ಅದಕ್ಕೇ ಖರ್ಚಾಗಬೇಕು. ಸೊ ಯಾವುದು ಹಣ ಲೋಕಲ್ ಬಾಡೀಸ್, ಮುನ್ಸಿಪಲ್ ಕಾರ್ಪೊರೇಷನ್ಸ್, ಗ್ರಾಮ ಪಂಚಾಯತ್ ಕಲೆಕ್ಟ್ ಮಾಡ್ತಾರೆ ಅವರು ಇದಕ್ಕೆ ಖರ್ಚು ಮಾಡೋದು, ಅದು ಒಂದು ತಂದಿದ್ದೆವು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಾಲಂಟಿಯರ್ಸನ್ನು ಈ ವರ್ಷ ಕೊಟ್ಟಿದ್ದೆವು. ಮತ್ತು ಅವೇರ್ನೆಸ್ ಡ್ರೈವ್ಸ್ ಸುಮಾರು ಮಾಡಿದ್ವಿ. ಸೊ ಈ ವರ್ಷ ಲಾಸ್ಟ್ ಇಯರ್ಗಿಂತ ಕಂಪೇರ್ ಮಾಡಿದರೆ ಕೇಸಸ್ ತುಂಬ ಕಡಿಮೆ ಇವೆ. ಈಗ ಸಂಖ್ಯೆ 2,500 ಕೇಸಸ್ ಪಾಸಿಟಿವ್. ಸೊ ಆಲ್ಮೋಸ್ಟ್ 25% ಇದ್ದೇವೆ ನಾವು. 75% ಕಡಿಮೆ ಆಗಿದೆ ಲಾಸ್ಟ್ ಇಯರ್ಗಿಂತ. ಸೊ ಸ್ವಲ್ಪ ಮಟ್ಟಿಗೆ ಎಫರ್ಟ್ಸಿಂದ ಇದೆ. ಸ್ವಲ್ಪ ಏನಿದ್ರೆ ಈ ಡೆಂಗು ಮತ್ತು ಈ ಕಾಯಿಲೆಗಳು ಒಂದು ಸೈಕ್ಲಿಕಲ್ ಸಹ ಇರ್ತವೆ. ಸೊ 1 ವರ್ಷ ಜಾಸ್ತಿ ಆಗ್ತವೆ, ಇನ್ನೊಂದು ಸ್ವಲ್ಪ ಸ್ವಾಭಾವಿಕವಾಗಿ ಸಹ ಕಡಿಮೆ ಆಗ್ತವೆ. ಬಟ್ ಆದರೂ ಸಹ ನಮ್ಮ ಎಫರ್ಟ್ಸಿಂದ ಸಹ ಕಡಿಮೆ ಆಗಿವೆ. ಈ ಎಫರ್ಟ್ಸನ್ನೇ ನಾವು ಕಂಟಿನ್ಯೂ ಮಾಡಬೇಕಾಗಿದೆ. ಯಾಕೆಂದರೆ ಇದರಲ್ಲಿ ಬಾಕಿ ಸದ್ಯಕ್ಕೆ ಏನಿಲ್ಲ. ಇದರಲ್ಲಿ ಜಸ್ಟ್ ಸೋರ್ಸ್ ರಿಡಕ್ಷನ್, ನೀರು ಶೇಖರಣೆ ಆಗುವಂಥದ್ದನ್ನು ಪ್ರಿವೆಂಟ್ ಮಾಡಬೇಕು. ಆ ಥರ ಅಲ್ಲಿ ವೇಸ್ಟ್ ಮಲೇರಿಯಾ ಭಾಳಷ್ಟು ಮಟ್ಟಿಗೆ ಕಂಟ್ರೋಲ್ ಇದೆ. ಬಟ್ ಈಗ ಸ್ಪೊರಾಡಿಕ್ ಕೇಸಸ್ ಬಂದಿದ್ದು ಈಗ ತಿಳಿಸಿದ್ದಾರೆ. ಅದು ಸದ್ಯಕ್ಕೆ ಏನು ಸೀರಿಯಸ್ ಮಟ್ಟದ್ದು ಅದು ಇಲ್ಲ. ಕೆಲವು ಸರ್ತಿ ಸ್ಪೊರಾಡಿಕ್ ಕೇಸಸ್ ಬಂದುಬಿಡ್ತವೆ. ಬಟ್ ಅದಕ್ಕೆ ಈಗಾಗಲೇ ಸಾಕಷ್ಟು ರಾಜ್ಯದಲ್ಲಿ ಭಾಳಷ್ಟು ಅದರಲ್ಲಿ ಸಕ್ಸಸ್ಫುಲ್ಲಿ ಟ್ಯಾಕಲ್ ಆಗಿದೆ. ಬಟ್ ಅದನ್ನು ವಾಚ್ ಮಾಡ್ತಾ ಇದ್ದಾರೆ, ಎಲ್ಲಿ ಬಂದ ಕೂಡಲೇ ಆ ಏರಿಯಾದಲ್ಲಿ ಯಾಕೆ ಆಯಿತು, ಏನಾಯಿತು, ಟ್ರಾವೆಲ್ ಹೊರಗಡೆಯಿಂದ ಬಂದಿದೆ ಅಥವಾ ನಮ್ಮದು, ಅದನ್ನು ಕೂಡ ನೋಡ್ತಾ ಇದ್ದೇವೆ.